ಸ್ನೇಹಿತರೆ ನಮಸ್ಕಾರ. ಈ ಒಂದು ದಿನವನ್ನು ನಿಮ್ಮ ಜೀವನದಲ್ಲಿ ಯಾವತ್ತೂ ಮಿಸ್ ಮಾಡ್ಕೋಬೇಡಿ. ಆ ದಿನ ಮಾಡುವ ಅದೊಂದು ಕೆಲಸ ನಿಮ್ಮ ಬದುಕನ್ನು ದಿಕ್ಕನ್ನೇ ಬದಲಾಯಿಸಬಹುದು. ಆ ದಿನವೇ ಪುಣ್ಯಕರವಾದ ಅಕ್ಷಯ ತೃತೀಯ ಅಥವಾ ಅಕ್ಷಯ ತದಿಗೆ. ಆ ದಿನ ಏನು ಮಾಡಿದರೆ ಕಷ್ಟಗಳಿಂದ ಪಾರಾಗಬಹುದು, ನೆಮ್ಮದಿ ಸುಖ ಸಂತೋಷ ಜೀವನವನ್ನು ಹೇಗೆ ಪಡೆಯಬಹುದು, ಆ ದಿನ ಚಿನ್ನವನ್ನು ಖರೀದಿ ಮಾಡಲೇಬೇಕೇ, ಹೀಗೆ ಹಲವು ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವ ಮೊದಲು ಆ ದಿನದ ವಿಶೇಷತೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮೊದಲು ಸ್ನೇಹಿತರೆ, ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ಮರಿಬೇಡಿ. ಪುರಾಣದ ಪ್ರಕಾರ ಅಕ್ಷಯ ತೃತೀಯದ ದಿನ ಧರ್ಮ ರಕ್ಷಣೆಗಾಗಿ ಶ್ರೀ ಪರಶುರಾಮರ ಅವತಾರವಾಗುತ್ತೆ. ಸ್ನೇಹಿತನಾದ ಬಡ ಸುಧಾಮನಿಗೆ ಶ್ರೀಕೃಷ್ಣ ಪರಮಾತ್ಮ ಸಕಲ ಸಂಪತ್ತನ್ನು ಐಶ್ವರ್ಯವನ್ನು ಕೊಟ್ಟ ದಿನ ಕೂಡ ಈ ಪುಣ್ಯಕರವಾದ ಅಕ್ಷಯ ತದಿಗೆಯಾಗಿದೆ. ಇದೆಲ್ಲದಕ್ಕೂ ಮಿಗಿಲಾಗಿ ಈಗ ಹೇಳುವ ಭಕ್ತಿ ಮತ್ತು ಅನನ್ಯತೆಯು ಎಂತಹ ಪವಾಡ ಮಾಡುತ್ತೆ ಅನ್ನೋ ಕಥೆಯನ್ನು ಕೇಳಿದರೆ ಮೈಯೆಲ್ಲ ರೋಮಾಂಚನವಾಗುತ್ತೆ. ಸ್ನೇಹಿತರೆ, ಆಗ ತಾನೇ ಮೋಸದ ಪಗಡೆ ಆಟದಲ್ಲಿ ಸೋತು ಸುಣ್ಣವಾಗಿದ್ದ ಪಾಂಡವರು ವನವಾಸವನ್ನು ಪ್ರಾರಂಭ ಮಾಡಿದರು. ದಟ್ಟ ಕಾಡಿನಲ್ಲಿ ಜೀವನ, ಆಹಾರ ಪದಾರ್ಥಗಳ ವಿಪರೀತ ಕೊರತೆ, ಒಂದೇ ಒಂದು ಹೊತ್ತಿಗೆ ಅನ್ನ ಸಿಕ್ಕರೆ ಅದೇ ಪರಮಾನಂದ. ಇಂತಹ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ದ್ರೌಪದಿಯ ಜೊತೆ ಪಾಂಡವರು ಕಾಲ ಕಳೆಯುತ್ತಾ ಇದ್ದರು. ಇದೇ ಸಮಯವನ್ನು ನೋಡಿ ದುರ್ಯೋಧನ ಪಾಂಡವರಿಗೆ ಇನ್ನಷ್ಟು ಕಿರುಕುಳ ಕೊಡುವ ಸಲುವಾಗಿ ಭಯಂಕರ ಕೋಪಿಷ್ಠರಾದ ದುರ್ವಾಸ ಮುನಿಗಳನ್ನು ಪಾಂಡವರ ಬಿಡಾರಕ್ಕೆ ಕಳಿಸುವ ಷಡ್ಯಂತ್ರವನ್ನು ಮಾಡುತ್ತಾನೆ. ಅದರಂತೆ ಒಂದು ದಿನ ಸೂರ್ಯ ನೆತ್ತಿಗೆ ಏರುವ ಸಮಯಕ್ಕೆ ಸರಿಯಾಗಿ ದುರ್ವಾಸ ಮುನಿಗಳು ಮತ್ತು ಅವರ 100 ಶಿಷ್ಯರು ಪಾಂಡವರ ಗುಡಿಸಲಿಗೆ ಆಗಮಿಸುತ್ತಾರೆ ಹಾಗೂ ತಮ್ಮ ಪರಿವಾರಕ್ಕೆ ಊಟ ಮತ್ತು ವಸತಿಯ ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗಿ ಕೇಳ್ಕೊತಾರೆ. ದುರ್ವಾಸ ಮುನಿಗಳ ಪರಿವಾರವನ್ನು ನೋಡಿದ ಪಾಂಡವರು ನಿಜಕ್ಕೂ ಗಾಬರಿಯಾಗ್ತಾರೆ. ದ್ರೌಪದಿಗಂತೂ ದಿಕ್ಕೇ ತೋಚದಂತಾಗತ್ತೆ. ಆದರೂ ನಗುನಗುತ್ತಾ ದುರ್ವಾಸರನ್ನು ಸ್ವಾಗತಿಸಿ ಅರ್ಘ್ಯ ಪಾದ್ಯಗಳನ್ನು ಅರ್ಪಣೆ ಮಾಡಿ ನದಿಯಲ್ಲಿ ಸ್ನಾನ ಮಾಡಿ ಭೋಜನಕ್ಕಾಗಿ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡ್ಕೋತಾರೆ. ಹಾಗೆ ಆಗಲಿ ಅಂತ ದುರ್ವಾಸ ಮತ್ತು ಅವರ ಪರಿವಾರ ನದಿಯ ಕಡೆ ಹೆಜ್ಜೆ ಹಾಕುತ್ತೆ. ಇತ್ತ ಪಾಂಡವರಿಗೆ ಆತಂಕ ಭಯ ಪ್ರಾರಂಭವಾಗುತ್ತೆ. ಎಲ್ಲರೂ ತಲೆಯ ಮೇಲೆ ಕೈ ಹೊತ್ತು ಕೂತ್ಕೋತಾರೆ. ದ್ರೌಪದಿಯಂತೂ ಹೆದರಿ ಕಂಗಾಲಾಗ್ತಾಳೆ. ಕಾರಣ, ಮನೆಯಲ್ಲಿ ಯಾವುದೇ ಆಹಾರ ಪದಾರ್ಥ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ದುರ್ವಾಸ ಮುನಿಗಳ ಪರಿವಾರವನ್ನು ಸತ್ಕರಿಸುವುದಾದರೂ ಹೇಗೆ? ಮಹಾನ್ ಕೋಪಿಷ್ಠರಾದ ದುರ್ವಾಸರು ಶಾಪ ಕೊಟ್ಟರೆ ಪಾಂಡವರ ಬದುಕೆ ಸರ್ವನಾಶವಾಗುತ್ತೆ. ಉಭಯ ಸಂಕಟ ಅನುಭವಿಸುತ್ತಾ ದ್ರೌಪದಿ ಕಣ್ಣೀರು ಸುರಿಸುತ್ತಾ ಅನನ್ಯತೆಯಿಂದ ಶ್ರೀಕೃಷ್ಣನ ಪ್ರಾರ್ಥನೆಯನ್ನು ಮಾಡ್ತಾಳೆ ಮತ್ತು ಈ ಸಂಕಟದಿಂದ ಪಾರು ಮಾಡಬೇಕಾಗಿ ಬೇಡ್ಕೋತಾಳೆ. ದ್ರೌಪದಿಯ ಅನನ್ಯತೆಗೆ ಮುಗ್ಧ ಭಕ್ತಿಗೆ ತಲೆಬಾಗಿ ಶ್ರೀಕೃಷ್ಣ ಪರಮಾತ್ಮ ಪ್ರತ್ಯಕ್ಷನಾಗ್ತಾನೆ. ದ್ರೌಪದಿಯ ಆನಂದಕ್ಕೆ ಪಾರವೇ ಇಲ್ಲ. ಆಕೆ ಕೈ ಮುಗಿಯುತ್ತಾ ಕೃಷ್ಣನನ್ನೇ ನೋಡುತ್ತಾ ಭಾವಪರವಶಳಾಗ್ತಾಳೆ. ನಗುತ್ತಾ, ಕೃಷ್ಣ ತಂಗಿ, ಏಕಿಷ್ಟು ದುಗುಡ, ಏಕೆ ಈ ಆತಂಕ? ಏನೇ ಇರಲಿ, ಮೊದಲು ನನಗೆ ತುಂಬ ಹಸಿವಾಗ್ತಾ ಇದೆ, ತಿನ್ನಲಿಕ್ಕೆ ಏನಾದರೂ ಕೊಡು, ಆಮೇಲೆ ಬಾಕಿ ವಿಚಾರವನ್ನು ಮಾತಾಡೋಣ ಅಂತಾನೆ. ಆಗಂತೂ ದ್ರೌಪದಿಯ ದುಃಖ ಇಮ್ಮಡಿಯಾಗತ್ತೆ. ಪ್ರೀತಿಯ ಭಗವಂತ ಹಸಿವಾಗಿ ಮನೆಯ ಬಾಗಿಲಿಗೆ ಬಂದು ನಿಂತಿದ್ದಾನೆ. ತಿನ್ನಲಿಕ್ಕೆ ಕೊಡಲು ಮನೆಯಲ್ಲಿ ಏನೂ ಇಲ್ಲ. ಇದೆಂಥ ದುರ್ವಿಧಿ! ದ್ರೌಪದಿ ಕಣ್ಣೀರು ಸುರಿಸುತ್ತಾ ಕೃಷ್ಣನಿಗೆ ಖಾಲಿಯಾಗಿದ್ದ ಅನ್ನದ ಪಾತ್ರೆಯನ್ನು ತೋರಿಸಿ, ಮಾಡಿದ ಅಡಿಗೆ ಎಲ್ಲ ಖಾಲಿಯಾಗಿದೆ, ನಿನಗೆ ನಾ ಏನು ಕೊಡಲಿ ಕೃಷ್ಣ ಅಂತ ದುಃಖಿಸ್ತಾಳೆ. ಸಾಂತ್ವನ ಹೇಳಿದ ಕೃಷ್ಣ, ಏನೂ ಇಲ್ಲ ಅಂತ ಹೇಳಬೇಡ ತಂಗಿ, ಏನಾದರೂ ಇದ್ದೇ ಇರುತ್ತೆ, ಸರಿಯಾಗಿ ನೋಡು ಅಂತ ಅನ್ನದ ಪಾತ್ರೆಯನ್ನು ಕೈಗೆತ್ತಿಕೊಂಡು ಅದರಲ್ಲಿ ಮೆತ್ತುಕೊಂಡಿದ್ದ ಒಂದೇ ಒಂದು ಅನ್ನದ ಅಗಳನ್ನು ನೋಡಿ, ತಾಯಿ, ಈ ಅನ್ನದ ಅಗುಳೆ ಈ ಕ್ಷಣಕ್ಕೆ ಪರಮಾನ್ನ ಅಂತ ಆನಂದದಿಂದ ಆ ಒಂದು ಅನ್ನದ ಅಗಳನ್ನು ಬಾಯಿಗೆ ಹಾಕೋತಾನೆ. ಆ ಕ್ಷಣಕ್ಕೆ ಯಾರೋ ನಿರೀಕ್ಷೆ ಮಾಡದಂತಹ ಪವಾಡವು ನಡೆದು ಹೋಗುತ್ತೆ. ಅನ್ನದ ಪಾತ್ರೆ ಅಕ್ಷಯ ಪಾತ್ರೆಯಾಗಿ ಬದಲಾಗುತ್ತೆ ಮತ್ತು ಅದರ ತುಂಬ ಪರಮಾನ್ನ ತುಂಬಿಕೊಳ್ಳುತ್ತೆ. ಸ್ನಾನಕ್ಕೆ ಹೋದ ದುರ್ವಾಸರಿಗೆ ಮತ್ತೆ ಅವರ ಪರಿವಾರಕ್ಕೆ ಹೊಟ್ಟೆ ತುಂಬಿದ ಅನುಭವವಾಗಿ ಊಟಕ್ಕೆ ಮತ್ತೊಮ್ಮೆ ಬರುವುದಾಗಿ ಹೇಳಿ ಕಳಿಸಿ ತಮ್ಮ ಪ್ರಯಾಣವನ್ನು ಅಲ್ಲಿಂದಲೇ ಮುಂದುವರಿಸುತ್ತಾರೆ. ಈ ಪವಾಡವನ್ನು ನೋಡಿದ ದ್ರೌಪದಿ ಮತ್ತು ಪಾಂಡವರು ಆಶ್ಚರ್ಯಚಕಿತರಾಗ್ತಾರೆ. ಮಾತು ಮುಂದುವರಿಸಿದ ಕೃಷ್ಣ ಹೇಳ್ತಾನೆ, ಹಸಿದು ಬಂದ ನನಗೆ ಅನ್ನವನ್ನು ನೀಡಿದ ಈ ದಿನ ವಿಶೇಷ ಮಹತ್ವವನ್ನು ಪಡೆದುಕೊಳ್ಳಲಿ.
ಮುಂದೆ ಯುಗ ಯುಗಗಳಲ್ಲೂ ಈ ದಿನ ಮಾಡುವ ದಾನ ಧರ್ಮಗಳು ಸಲ್ಲಿಸುವ ಪ್ರಾರ್ಥನೆಯ ಫಲ ಅಕ್ಷಯವಾಗಲಿ. ಈ ದಿನ ಅಕ್ಷಯ ತೃತೀಯವೆಂದು ಪ್ರಸಿದ್ಧಿಯಾಗಲಿ ಎಂದು ಹಾರೈಸುತ್ತಾ ಕೃಷ್ಣನು ಅಲ್ಲಿಂದ ನಿರ್ಗಮಿಸುತ್ತಾನೆ. ಸ್ನೇಹಿತರೆ, ಅಂದಿನಿಂದ ಇಂದಿನವರೆಗೂ ಯಾವ ದೋಷವೂ ಇಲ್ಲದ ಅತ್ಯಂತ ಪುಣ್ಯಕರವಾದ ಒಂದು ದಿನ ಇದೆ ಎಂದರೆ ಆ ದಿನವೇ ಪವಿತ್ರವಾದ ಅಕ್ಷಯ ತದಿಗೆಯ ದಿನ. ಈ ದಿನ ಯಾವುದೇ ಶುಭ ಕಾರ್ಯಗಳನ್ನು ತಿಥಿ ವಾರ ನಕ್ಷತ್ರ ದೋಷವನ್ನು ನೋಡದೆ ಮಾಡಬಹುದು. ಈ ದಿನ ಚಿನ್ನ ಖರೀದಿಸಲೇಬೇಕು ಎಂಬ ಯಾವ ನಿಯಮವೂ ಶಾಸ್ತ್ರದಲ್ಲಿ ಇಲ್ಲ. ಚಿನ್ನಕ್ಕಿನ್ನವೂ ಮಿಗಿಲಾದ ಸೌಭಾಗ್ಯ ಮತ್ತು ಆರೋಗ್ಯ ಪ್ರಾಪ್ತಿಗಾಗಿ ಸ್ವಲ್ಪ ಅರಿಶಿನ ಮತ್ತು ಕುಂಕುಮವನ್ನು ಖರೀದಿ ಮಾಡಿದರೂ ಕೂಡ ನಿಮ್ಮ ಪುಣ್ಯವು ಅಕ್ಷಯವಾಗುತ್ತೆ. ಈ ದಿನ ನೀವು ಮಾಡುವ ದಾನ ಪ್ರಾರ್ಥನೆ ಸಮೃದ್ಧಿಯಾಗಿ ಪುಣ್ಯದ ಭಾಗ ಅಕ್ಷಯವಾಗುತ್ತೆ. ಹಾಗಾಗಿ ಅಕ್ಷಯ ತದಿಗೆಯ ದಿನ 5 ಸಂಖ್ಯೆಯಲ್ಲಿರುವ ಏನನ್ನಾದರೂ, ಅಂದರೆ 5 ಹಣ್ಣನ್ನಾದರೂ, ಹಣವನ್ನಾದರೂ, ಆಹಾರ ಪದಾರ್ಥವನ್ನಾದರೂ ಅಥವಾ ವಸ್ತ್ರವನ್ನಾದರೂ ಮೊದಲು ಶ್ರೀಕೃಷ್ಣನಿಗೆ ಅರ್ಪಣೆಯನ್ನು ಮಾಡಿ ಕಷ್ಟದಲ್ಲಿರುವ ಕನಿಷ್ಠ 5 ಜನರಿಗೆ ದಾನವನ್ನಾಗಿ ನೀಡಿ. ಹೀಗೆ ಮಾಡುವುದರಿಂದ ನಿರೀಕ್ಷೆಗೂ ಮೀರಿದ ಸುಖ ಸಂಪತ್ತು ನಿಮ್ಮದಾಗತ್ತೆ. ಬಂಗಾರ ಖರೀದಿಸುವ ಬದಲು ಬಂಗಾರದ ಮನಸ್ಸಿನಿಂದ ಎಲ್ಲರಿಗೂ ಒಳ್ಳೆಯದನ್ನು ಬಯಸುತ್ತಾ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿದರೆ ನಿಮ್ಮ ಬದುಕಿನ ಸಂತೋಷ ಕೂಡ ಅಕ್ಷಯವಾಗುತ್ತೆ. ಹಾಗಾಗಿ ಈ ಅಕ್ಷಯ ತೃತೀಯ ದಿನ ಶ್ರೀ ಕೃಷ್ಣ ಪರಮಾತ್ಮ ನಿಮ್ಮ ಬದುಕನ್ನು ಕೂಡ ಬಂಗಾರಮಯವನ್ನಾಗಿಸಲಿ, ನಿಮ್ಮ ಬದುಕು ಅಕ್ಷಯವಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.